ನಮಸ್ತೆ, ನನ್ನ ಹೆಸರು ಕವಿತಾ. ನಾನು ರೆಗ್ಯುಲರ್ ಪೀರಿಯಡ್ ಆಗ್ತಾ ಇರ್ಲಿಲ್ಲ, ಇನ್ರೆಗ್ಯುಲರ್ ಪೀರಿಯಡ್ ಇತ್ತು. ತುಂಬಾ ಹೊಟ್ಟೆ ನೋವ್ತಾ ಇತ್ತು. ಆಮೇಲೆ ಪೀರಿಯಡ್ ಆದ್ರೆ ಬ್ಲೀಡಿಂಗ್ ಸ್ಟಾಪ್ ಆಗ್ತಿರ್ಲಿಲ್ಲ. 1 ಮಂತ್ ಆದ್ರೂ ಸ್ಟಾಪ್ ಆಗ್ತಾ ಇರ್ಲಿಲ್ಲ. ತುಂಬಾ ಪೇನ್. ಒಂದೂವರೆ ವರ್ಷದಿಂದ ಮಂತ್ಲಿ ಪೀರಿಯಡ್ ಬಂತು ಅಂದ್ರೆ ಅಡ್ಮಿಟ್ ಆಗ್ಬೇಕಿತ್ತು. ಡ್ರಿಪ್ಸ್ ಆಗ್ತಾ ಇದ್ರು, ಇಂಜೆಕ್ಷನ್ ಆಗ್ತಾ ಇದ್ರು, ಯಾವ್ದಕ್ಕೂ ಕಡಿಮೆ ಆಗ್ತಾ ಇರ್ಲಿಲ್ಲ. ಆಮೇಲೆ ಒಂದ್ 2-3 ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದ್ವಿ. ನನ್ಗೆ ಏಜ್ ಚಿಕ್ಕದಿದು, ಹಾಗಾಗಿ ಅವರು ಗರ್ಭಕೋಶ ತೆಗಿಯಕ್ ಬರಲ್ಲ ಅಂತ ಹೇಳ್ತಾ ಇದ್ರು. ನಾನು ಆದ್ರೂ ಇಲ್ಲ, ನಂಗೆ ತೆಗೀರಿ, ನಂಗೆ ತುಂಬಾ ನೋವು ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ತಕ್ಷಣ ಸರಿ ಆಯ್ತು ತೆಗಿತೀವಿ ಅಂತ ಅಂದ್ರು. ನಿರ್ಮಲಾ ಡಾಕ್ಟರ್ಗೆ ತೋರಿಸಿದೆ. ಗರ್ಭಕೋಶ ತೆಗಿಯಕ್ಕಿಂತ ಮುಂಚೆ ಒಂದ್ಸರಿ DNC ಮಾಡ್ಬಿಡೋಣ, ಮರಿನ ಹಾಕೋಣ, ಅದು ಒಂದ್ಸಲಿ ಟ್ರೈ ಮಾಡಿ. ಸಕ್ಸಸ್ ಆಗತ್ತೆ. ಎಷ್ಟೋ ಜನಕ್ಕೆ ಸಕ್ಸಸ್ ಆಗಿದೆ. ಒಂದ್ಸಲಿ ತೆಗ್ದು ಗರ್ಭಕೋಶ ತೆಗೆದ ಮೇಲೆ ಮತ್ತೆ ಹಾಕಕ್ಕಾಗಲ್ಲ. ತೆಗಿಯಕ್ಕಿಂತ ಮುಂಚೆ ಒಂದ್ಸಲಿ ಯೋಚನೆ ಮಾಡಿ ಅಂತೆಲ್ಲ ಅವರೆಲ್ಲ ಹೇಳಿ ಮಾಡಿ ಮಾತಾಡಿದ್ರು. ಸರಿ ಆಯ್ತು ಅಂತ ಒಂದ್ ಚಾನ್ಸ್ ನೋಡೋಣ ಅಂತ ಟ್ರೈ ಮಾಡಿದೆ. ಟ್ರೈ ಮಾಡಿದ್ಮೇಲೆ ಈಗ 1 ಮಂತ್ ಆಗಿದೆ. 1 ಮಂತ್ ಆಗಿ 1 ವೀಕ್ ಆಗಿದೆ. ಯಾವ್ದು ಹೊಟ್ಟೆ ನೋವು ಇಲ್ಲ, ಬ್ಲೀಡಿಂಗು ಇಲ್ಲ, ಏನಿಲ್ಲ, ಎಲ್ಲ ನಾರ್ಮಲ್ ಆಗಿ ಚೆನ್ನಾಗಿದೆ. ಥ್ಯಾಂಕ್ಸ್. Namaste, my name is Girish. She is my wife. She is suffering from irregular periods from last 1.5 years, and for this she was taking many medications. Even though she is suffering from lot of pain, so we decided to go for uterus surgery, and we showed in many hospitals. We are not satisfied in the treatment, so we finally visited clinical hospital. There, Dr. Nirmala madam we consulted, and she advised to go for DMC with Marina surgery without any uterus surgery. So we accepted and we went for DMC and Marina. Then she's feeling very good and fine. She's normal now. So thank you for clinicals and Dr. Nirmala madam. Thank you.